ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಸೀಕ್ರೆಟ್ ವಾಟರ್ ಫಾಲ್ಸ್ ನೋಡ್ಕೊಂಡು ಬಂದ್ವಿ. ಇವಾಗ ಪುಷ್ಪಗಿರಿ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಂತಿದ್ದೀವಿ. ಹೌದು, ಬಟ್ ನಾವು ಟ್ರಕ್ಕಿಂಗ್ ಹೋಗಲಿಲ್ಲ. ಬಿಕಾಸ್ ನಾವು ಫಾರೆಸ್ಟ್ ಕ್ಯಾಂಪ್ ಸ್ಟಾಫ್ಸ್ ಹತ್ರ ವಿಚಾರಿಸಿದಾಗ ಅವ್ರು ಹೇಳಿದ್ರು ಟ್ರಕ್ಕಿಂಗ್ 2 ವೇ ಸೇರಿ 6 ಅವರ್ಸ್ ಆಗುತ್ತೆ ಅಂತ. ನಾವು ಅಲ್ಲಿ ರೀಚ್ ಆಗಿದ್ದೆ ಆಲ್ರೆಡಿ ಮಧ್ಯಾಹ್ನ ಟೈಮ್ ಆಗಿತ್ತು. ಈಗ ಹೋದರೆ ಬರೋದು ಸಂಜೆ ಆಗುತ್ತೆ ಅಂತ ನಾವು ಟ್ರಕ್ಕಿಂಗ್ ಹೋಗಲಿಲ್ಲ. ಆದರೆ ಅಲ್ಲೇ ಇನ್ನೊಂದು ನಿಯರೆಸ್ಟ್ ವ್ಯೂ ಪಾಯಿಂಟ್ ಒಂದಿತ್ತು ನೋಡಿ. ಇಲ್ಲೇ ಬೋರ್ಡ್ ಇದೆ, ಪಟ್ಟೆಪಾರೆ ವ್ಯೂ ಪಾಯಿಂಟ್ ಅಂತ. ಇದು ಜಸ್ಟ್ ಅರ್ಧ ಕಿಲೋಮೀಟ್ರ್ ವಾಕ್ ಇದೆ ಅಂತೆ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ಥರ ವ್ಯೂ ಸಿಗುತ್ತೆ ಅಂತ. ಪುಷ್ಪಗಿರಿ ಪೀಕ್ ಅಂತೂ ಹತ್ತಲಿಲ್ಲ. ಇಷ್ಟು ದೂರ ಬಂದಿರೋದಕ್ಕೆ ಕೊನೆ ಪಕ್ಷ ಇದನ್ನಾದರೂ ನೋಡ್ಕೊಂಡು ಹೋಗೋಣ ಅಂತ ಮುಂದೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ನಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಆದರೆ ವ್ಯೂ ಪಾಯಿಂಟ್ ಹೇಗಿರುತ್ತೆ ಏನು ಅನ್ನೋದು ಒಂದು ಗೊತ್ತಿರಲಿಲ್ಲ. ಲೀವೇ ಲಿಟಲ್ ಲೀವೇ ಮೂಮೆಂಟ್ ಅಂತಾರಲ್ಲ, ಹಾಗೆ ಎಕ್ಸೈಟ್ಮೆಂಟ್ ಇತ್ತು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಬಟ್ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟೇಷನ್ ಮಾತ್ರ ಇರಲಿಲ್ಲ. ಲಿವಿಂಗ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಮೇಕ್ಸ್ ಹ್ಯಾಪಿ ಅಂತಾರಲ್ಲ, ಈ ಸೆಂಟೆನ್ಸ್ ನನಗೆ ಆ ಟೈಮಲ್ಲಿ ಅರ್ಥ ಆಯಿತು. ಮುಂದೆ ಹೋಗ್ತಾ ಹೋಗ್ತಾ ದಾರಿ ಸ್ವಲ್ಪ ಚಿಕ್ಕದಾಗಿತ್ತು. ಆದರೆ ಇದು ಮಾನ್ಸೂನ್ ಸೀಸನ್ ಅಲ್ವಲ್ಲ, ಹತ್ತಕ್ಕೇನು ಅಷ್ಟು ಕಷ್ಟ ಆಗಲಿಲ್ಲ. ಚಿಕ್ಕ ಚಿಕ್ಕ ಕಲ್ಬಂಡೆಗಳೆಲ್ಲ ಇತ್ತು. ಹತ್ಬೇಕಾದ್ರೆ ಏನೋ ಒಂಥರ ಖುಷಿ ಮನಸ್ಸಲ್ಲಿ. ಸ್ವಲ್ಪ ದೂರ ಅರ್ಧ ಕಿಲೋಮೀಟ್ರು ನಡ್ಕೊಂಡು ಮುಂದೆ ಬಂದ್ವಿ. ಬಂದ ತಕ್ಷಣ ವಾ ಅದ್ಭುತವಾದಂಥ ವ್ಯೂ ಸಿಕ್ತು. ಎಸ್, ದಿಸ್ ಈಸ್ ಒನ್ ಆಫ್ ದ ಹಿಡನ್ ಜೆಮ್ ಇನ್ಸೈಡ್ ದ ಪುಷ್ಪಗಿರಿ ಹಿಲ್ ರೇಂಜ್. ಹೌದು, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಈ ಥರದೊಂದು ಜಾಗ ಇಲ್ಲಿ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮೇ ಬಿ ತುಂಬ ಜನಕ್ಕೆ ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ ಅನ್ಕೋತೀನಿ. ಈ ಟೈಮಲ್ಲಿ ನನಗೊಂದು ಸಾಂಗ್ ನೆನ್ಪು ಬರ್ತಾ ಇದೆ. ಯಾವುದಂತ ಅಂದರೆ ಅದು ನಮ್ಮ ಅಪ್ಪು ಸಾಂಗ್. ಆಕಾಶದೇ ಹಾರಾಡುವ ಆನಂದದೇ ತೇಲಾಡುವ ಆಸೆ ಇಂದು ನನಗಾಗಿದೆ, ಆಸೆ ಇಂದು ನನಗಾಗಿದೆ. ಇಲ್ಲಿ ಯಾರೋ ನಮ್ಮ ಇಂಡಿಯಾ ಫ್ಲಾಗ್ ತಂದು ಹಾಕ್ಬಿಟ್ಟಿದ್ದಾರೆ. ಬಟ್ ಅದು ಕೆಳಗಡೆ ಬಿದ್ದೋಗಿದೆ. ನಾವು ತೆಗೆದು ಮೇಲಿಡೋಣ. ಅಲ್ಲಿ ಇದ್ದಿತ್ತು ಇಂಡಿಯಾ ಫ್ಲಾಗ್ನ ಕಲ್ಗಳ ಮೇಲೆ ನಿಲ್ಲಿಸೋಣ ಅಂತ ನಾನು ಕೂಡ ಮೇಲೆತ್ತಿದೆ, ಹಾಗೆ ನಿಲ್ಲಿಸ್ದೆ ಕೂಡ. ಬಟ್ ಯಾರೂ ಅಷ್ಟು ಈಸಿಯಾಗಿ ಟ್ರೈ ಮಾಡಬೇಡಿ. ಬಿಕಾಸ್ ಅಲ್ಲಿ ಕಲ್ಗಳೆಲ್ಲ ತುಂಬ ಸೂಕ್ಷ್ಮವಾಗಿ ನಿಲ್ಲಿಸಿದ್ದಾರೆ. ನನಗೂ ಸ್ವಲ್ಪ ಹತ್ತಕ್ಕೆ ಕಷ್ಟ ಆಯಿತು, ಆದರೂ ಕೂಡ ನಾನು ಹತ್ತಿದೆ. ನಾನು ಅಲ್ಲಿ ನಿಂತ್ಕೊಂಡು ಮುಂದೆ ಪರ್ವತಗಳ ಸಾಲನ್ನ ನೋಡಬೇಕಾದ್ರೆ ಲೈಫ್ ಸಡನ್ ಆಗಿ ತುಂಬ ಸಿಂಪಲಾಗಿ ಫೀಲ್ ಆಯಿತು. ನೋ ಓವರ್ ಥಿಂಕಿಂಗ್, ನೋ ಸ್ಟ್ರೆಸ್, ಜಸ್ಟ್ ಮೀ ಆ್ಯಂಡ್ ಎಂಡ್ಲೆಸ್ ಸ್ಕೈ. ನಾವು ಒಂಚೂರು ಪೋಸ್ ಕೊಡೋಣ ಅಂತ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ವಿಡಿಯೋ ಮಾಡಿದೆ. ನಮಗೆ ಇಲ್ಲಿ ಊರ್ ಸೈಡೆಲ್ಲ ಬಿಸಿಲಿದ್ರೆ ಅದೊಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಮೇ ಬಿ ಆ ನಾಯ್ಸಿಗೂ ಕೂಡ ಅನಿಸುತ್ತೆ. ಬಟ್ ಇಲ್ಲಿ ನೋಡಿ, ಅಷ್ಟು ಬಿಸಿಲಿದ್ರೂ ಏನೂ ಆ ಬಿಸಿಲು, ಅಯ್ಯೋ ಬಿಸಿಲಲ್ಲಿ ಓಡಾಡಬೇಕಲ್ಲ ಅಂತ ಅನ್ನಿಸ್ಲೇ ಇಲ್ಲ. ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ನಿಂತ್ಕೊಂಡು ತುಂಬ ಚಿಲ್ ಮಾಡ್ಕೊಂಡು ಬಂದ್ವಿ. ನೋಡಿ, ಪಟ್ಟೆಪರೆ ವ್ಯೂ ಪಾಯಿಂಟಲ್ಲಿ ಕಲ್ಗಳ ರಾಶಿ ಕಂಪ್ಲೀಟ್ ಇವಾಗ 360 ಆ್ಯಂಗಲಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಇದು ಹಿಡನ್ ಜೆಮ್ ಅಂತ ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ ಅಲ್ವಾ? ಎಷ್ಟು ಚೆನ್ನಾಗಿದೆ ಆ ಬೆಟ್ಟದ ಸಾಲುಗಳ ಮಧ್ಯೆ ಇಂಥದ್ದೊಂದು ಜಾಗ. ಓಕೆ, ಎಲ್ಲ ನಮ್ಮ ಥರನೇ ಇಲ್ಲಿ ವಿಸಿಟರಾಗಿ ಬರ್ತೀರಾ. ಬಟ್ ಹಾಗೆ ಇಲ್ಲಿ ಎನ್ವೈರ್ನಮೆಂಟ್ ಕೂಡ ಈ ಥರ ಹೆಂಗಿದೆ ಅದೇ ಥರ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲಿ ನೋಡಿ, ಆಲ್ರೆಡಿ ಇಲ್ಲಿ ಬಂದು ಸ್ವಲ್ಪ ಹೊತ್ತಿಗೆ ಬಿಯರ್ ಬಾಟಲ್ ಕೂಡ ನೋಡ್ದು ತೋರಿಸ್ತೀನಿ ರೀ. ಹಾಗೆ ನೋಡಿ, ಇಲ್ಲೆಲ್ಲ ಬಂದು ಬಿಯರ್ ಬಾಟಲ್ ಎಸಿತೀರಾ, ಪ್ಲಾಸ್ಟಿಕ್ ಎಸಿತೀರಾ. ಹೇಗೆ ಮನ್ಸು ಬರುತ್ತೆ ನಿಮಗೆ ಇಷ್ಟು ಚೆನ್ನಾಗಿರೋ ಎನ್ವೈರ್ನಮೆಂಟಾಗಿ ಕೆಡಿಸ್ಬೇಕು ಅಂತ? ಈಗೆಲ್ಲ ಮಾಡಬೇಡಿ, ಮಾಡೋಕ್ಕೂ ಬಿಡಬೇಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಅಬ್ಬಾ,
ನೋ ನಾಯ್ಸ್, ನೋ ಎಕ್ಸ್ಟ್ರಾ ಡ್ರಾಮಾ, ಜಸ್ಟ್ ನೇಚರ್, ತಂಪಾದಂಥ ಗಾಳಿ, ಆರಾಮ್. ಈ ಪ್ಲೇಸ್ ಫೀಲಿಂಗ್ ಹೇಗಿತ್ತು ಅಂತ ಅಂದರೆ ಮೆಗಾಲಿಥಿಕ್ ಕೇಜಿನ ಬರೀಸ್ ಥರ ಇತ್ತು. ಬಟ್ ಇದು ಬರೀಸ್ ಅಲ್ಲ, ಇದು ಮೇ ಬಿ ಎಲ್ಲರೂ ಬಂದು ಇಲ್ಲಿ ಬಂದಿದ್ದಕ್ಕೆ ಗುರ್ತಾಗಿ ಒಂದೊಂದು ಕಲ್ಲು ಜೋಡಿಸಿ ಈ ಥರ ಮಾಡಿದ್ದಾರೆ ಅನಿಸುತ್ತೆ. ನೋಡಿದ್ರೆ ಹಂಗೆ ಅನ್ಕೋತೀವಿ. ಬಟ್ ಕಲ್ಲು ಹೊರಗಿಂದ ಏನು ತಂದಿಲ್ಲ, ಆದರೂ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಕಲ್ಲು ಹೆಂಗೆ ಸಿಕ್ಕಿದ್ವೋ ಗೊತ್ತಿಲ್ಲ. ದಾರಿ ತಪ್ಪಿದ್ದೀವಿ. ನೋಡೋಣ, ದಾರಿ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀವ. ಸಿಕ್ತು ಅಂತ ಇಂತು ಸಿಕ್ತು. ದಾರಿ ಕಾಲ್ನಡಿಗೆ ವಾಪಸ್ ಹೊರಟಿದ್ದೀವಿ. ನೆಕ್ಸ್ಟ್ ರೀಚ್ ಆಗಿ ಊಟ ಮಾಡಿಲ್ಲ, ಏನಿಲ್ಲ, ನೀರು ಕುಡ್ದಿಲ್ಲ. ಇಲ್ಲೂ ಕೂಡ ಅಲ್ಪ ಸ್ವಲ್ಪ ತೋರಿಸ್ತೀನಿ ನೋಡಿ. ಸಿಯಾ ಪ್ರಕೃತಿ ಒಂದು ಅದ್ಭುತ ಅನ್ನೋದು ಯಾವುದೇ ಕಾರಣಕ್ಕೂ ಸುಳ್ಳಲ್ಲ, ಯಾವ ಜಮಾನಕ್ಕೂ ಸುಳ್ಳಾಗಲ್ಲ. ಅದೊಂದು ಅದ್ಭುತನೇ. ಪ್ರಕೃತಿ ಮುಂದೆ ಏನಂದ್ರೆ ಏನೂ ಇಲ್ಲ, ಯಾವ ದೊಡ್ಡ ಮನುಷ್ಯರು ಕೂಡ ಇಲ್ಲ. ಈ ನಮ್ಮ ವೆಸ್ಟರ್ನ್ ಘಾಟ್ಸು ಹಿಮಾಲಯ ಪರ್ವತಕ್ಕಿಂತ ಹಳೆಯದು. ಹೌದು, ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆನೇ ಈ ನಮ್ಮ ವೆಸ್ಟರ್ನ್ ಘಾಟ್ಸ್ ಫಾರ್ಮೇಷನ್ ಆಗಿತ್ತು. ಪಟ್ಟೆಪರೆ ವ್ಯೂ ಪಾಯಿಂಟ್ನ ನೋಡಿಕೊಂಡು ಅಲ್ಲಿ ಎಂಜಾಯ್ ಮಾಡಿಕೊಂಡು ಆ ನೇಚರ್ನ ಫೀಲ್ ಮಾಡಿ ಕೊನೆಗೂ ಇನ್ನೇನು ಹೋಗೋಣ ಅಂತ ವಾಪಸ್ ರಿಟರ್ನ್ ಆಗ್ತಾ ಇದ್ದು. ಸುತ್ತಮುತ್ತ ನೇಚರ್ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ನೀವು ಮಿಸ್ ಮಾಡ್ದಂಗೆ ಖಂಡಿತ ಇಲ್ಲಿ ಪುಷ್ಪಗಿರಿ ಪೀಕಿಗೆ ಬಂದಾಗ ಈ ಪ್ಲೇಸ್ಗೂ ವಿಸಿಟ್ ಮಾಡಿಬಿಟ್ಟು ಬನ್ನಿ. ಇಲ್ಲಿ ಮಾನ್ಸೂನಲ್ಲಿ ಮೇ ಬಿ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ, ನೀರೆಲ್ಲ ಹರಿತಾ ಇರುತ್ತೆ. ಆದರೆ ಅವಾಗ ಸ್ವಲ್ಪ ಕಷ್ಟ ಅಲ್ವಾ ಹೋಗೋದು. ಆದರೆ ಇವಾಗ ನೀವು ಆರಾಮಾಗಿ ಈಸಿಯಾಗಿ ಹೋಗ್ಬಿಟ್ಟು ಬರ್ಬೋದು. ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ. ಚಿಕ್ಕ ಚಿಕ್ಕದಾಗಿ ಫಾಲ್ಸ್ ಎಲ್ಲ ಹರಿತಾ ಇರುತ್ತೆ. ಇಂಥ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಬನ್ನಿ, ತುಂಬ ಹುಷಾರಾಗಿ ಟ್ರಕ್ ಮಾಡಿ. ನಮ್ಮ ಸೆನ್ಸ್ ನಮಗಿರಬೇಕು. ನೇಚರಲ್ಲಿ ಮೈ ಮರಿತೀವಿ ಹೌದು, ಬಟ್ ನಮ್ಮ ಸೆನ್ಸ್, ನಮ್ಮ ಜವಾಬ್ದಾರಿ ನಮ್ಮ ಮೇಲೆ ಇರಬೇಕು. ನಾವು ತುಂಬ ದೊಡ್ಡ ಟ್ರಕ್ ಏನು ಮಾಡಲಿಲ್ಲ, ಬಟ್ ಅರ್ಧ ಕಿಲೋಮೀಟರ್ ನಡೆದ್ರೂ ತುಂಬ ಜೋಶಿಂದ, ತುಂಬ ಎಕ್ಸೈಟ್ಮೆಂಟಿಂದ ನಡೆದೆ. ಬಿಕಾಸ್ ನನಗೆ ಇದೇ ಫಸ್ಟ್ ಟ್ರಕ್ಕಿಂಗ್. ನನ್ನ ಲೈಫಲ್ಲೇ ಇದುವರೆಗೂ ಟ್ರಕ್ಕಿಂಗ್ ಮಾಡೇ ಇಲ್ಲ ನಾನು. ಸೊ ಈ ಅರ್ಧ ಕಿಲೋಮೀಟರ್ ಕೂಡ ನನ್ನ ಎಕ್ಸೈಟ್ಮೆಂಟ್ನ ಕಡಿಮೆ ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ಫುಲ್ಲು ಲಾಂಗ್ ಟ್ರಕ್ಕಿಂಗ್ ಮಾಡ್ತೀನಿ, ಅವಾಗ ನಿಮ್ಮನ್ನ ಜೊತೆ ಕರ್ಕೊಂಡು. ಇಲ್ಲಿ ವಿಸಿಟರ್ ಆಗಿ ಬರೋದು ಆಲ್ಮೋಸ್ಟ್ ಸಿಟಿಲಿರೋರು, ಟೌನಲ್ಲಿರೋದು. ಬಿಕಾಸ್ ಆ ವೆಹಿಕಲ್ ಸೌಂಡ್ಸ್, ಆ ಕೆಲಸದ ಬ್ಯುಸಿ, ಆ ಲೈಫ್ ಸ್ಟೈಲಿಂದ ಸ್ವಲ್ಪ ಆಚೆ ಬಂದು ಪ್ರಕೃತಿ ಮಧ್ಯೆ ಇದ್ದರೆ ನಮಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ನಾವೆಲ್ಲರೂ ಇಲ್ಲಿಗೆ ಬರ್ತೀವಿ. ಬರೋದು ಸರಿನೇ, ನೀವು ಕೂಡ ಎಲ್ಲ ಬನ್ನಿ. ಪ್ರಕೃತಿ ಮಧ್ಯೆ ನಿಮ್ಮ ನೋವುಗಳನ್ನೆಲ್ಲ ಮರಿತೀರಾ, ಹಾಗೂ ಪ್ರಕೃತಿಯ ಅದ್ಭುತವಾದ ವಿಸ್ಮಯಗಳನ್ನೆಲ್ಲ ನೋಡ್ತೀವಿ. ಎಂಜಾಯ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ನೀವು ಬರ್ತೀರಾ, ಬಟ್ ನೀವು ಬಂದಿದ್ದ ಕಡೆ ಎಲ್ಲ ಕಸ ಮಾಡಿ ಹೋಗ್ಬಾರ್ದು. ಆಗಿದೆ ಅಲ್ಲ. ಹಾಗೂ ಎಲ್ಲರಿಗೂ ಒಂದಿಷ್ಟು ಈ ಜಾಗ ಅಂತ ಅಲ್ಲ, ಎಲ್ಲಾದರೂ ಕೂಡ ಪ್ಲಾಸ್ಟಿಕ್ ಆಗಲಿ ವೇಸ್ಟ್ ಆಗಲಿ ಎಲ್ಲೆಲ್ಲಿ ಬೇಕಲ್ಲೆಲ್ಲ ಎಸಿಬೇಡಿ. ನಿಮ್ಮ ಬ್ಯಾಗಿಗೆ ಇಟ್ಕೊಂಡು ಎಲ್ಲಿ ಡಸ್ಟ್ಬಿನ್ ಕಾಣುತ್ತೆ ಅಲ್ಲಿ ಹೋಗಿ ಎಸಿರಿ. ಇದು ನಾವೊಬ್ರು ಎಸಿದ್ರೆ ಏನಾಗಲ್ಲ ಅಂತ ಕೆಲವರು ತುಂಬ ಜನ ಎಸಿತಾರೆ. ಬಟ್ ಅದೇ ಥರ ಒಬ್ರು 100,000 ಜನ, ಲಕ್ಷ ಜನ ಇರ್ತಾರೆ. ಬರೀ ಕಸ ಹಾಕೋದು ಮಾತ್ರ ಅಲ್ಲ, ಇಂಥ ಕಾಡಿನ ಪ್ರದೇಶದಲ್ಲಿ ನಿಮ್ಗೆ ಯಾರಾದ್ರು ಕಸ ಹಾಕಿರೋದು ಕಂಡ್ರು ಕೂಡ ಎತ್ಕೊಂಡು ಹೋಗಿ. ಅದರಲ್ಲಿ ದೊಡ್ಡ ತಪ್ಪಾಗ್ಲಿ, ಅಸಹ್ಯ ಪಡೋದಾಗ್ಲಿ ಏನು, ಪರಿಸರನ ನಾವು ಕಾಪಾಡೋದು ನಮ್ಮ ಜವಾಬ್ದಾರಿ ಅಲ್ಲ. ಹಾಗಾಗಿ ತಗೊಂಡೋಗ್ರಿ. ಬರ್ತೀರಾ, ತಿಂತೀರಾ, ಹೊಟ್ಟೆ ಹಸಿಯುತ್ತೆ, ತಗೊಬರೋದೇನು ತಪ್ಪಲ್ಲ. ಹಾಗೆ ತಿಂದಿರ್ತಾರನೇ ವಾಪಸ್ ತಗೊಂಡೋಗಿದ್ದನ್ನ ಎಲ್ಲಿ ಡಸ್ಟ್ಬಿನ್ನಿಗೆ ಹಾಕಬೇಕು ಅಲ್ಲಿಗೆ ಹೋಗಿ ಹಾಕಿದ್ರೆ ಒಳ್ಳೇದಲ್ಲ. ಅದು ನಮ್ಮ ಜವಾಬ್ದಾರಿ, ನಾವು ಮಾಡಲೇಬೇಕು. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಹೌದು,
ಒಂದು ಚೇಂಜಸ್ ಈ ಪ್ರಪಂಚದಲ್ಲಿ ನಾವು ನೋಡಬೇಕು ಅಂತ ಅಂದರೆ ಆ ಚೇಂಜಸ್ಸು ಮೊದಲು ನಮ್ಮೊಳಗೆ ಆಗಬೇಕು ಅಂತ. ಇದರಲ್ಲಿ ಶೈ ಪಡ್ಕೊಳ್ಳೋ ವಿಷಯ ಏನಿಲ್ಲ. ಹಾಗಾಗಿ ನಾವೊಂದು ಚೇಂಜಸ್ ಬಯಸ್ತಾ ಇದ್ದೀವಿ ಅಂತ ಅಂದರೆ ಆ ಚೇಂಜಸ್ ನಮ್ಮೊಳಗಿಂದನೇ ಆಗಬೇಕು. ನಾನಂತೂ ಇಲ್ಲಿ ಸಿಕ್ಕಿರೋ ಕವರ್ನ ತೆಗೆದು ಡಸ್ಟ್ಬಿನ್ಗೆ ಹಾಕ್ತೀನಿ. ನನಗೆ ಅದರಲ್ಲಿ ನಾಚಿಕೆ ಪಡ್ಕೊಳ್ಳೋವಂಥ ವಿಷಯ ಏನಂದರೆ ಏನೂ ಇಲ್ಲ. ಇಷ್ಟು ನಿಶಬ್ದವಾದ ಪ್ರದೇಶದಲ್ಲಿ ಒಂದು ವಾಯ್ಸ್ ಕೇಳಿಸ್ತಾ ಇದೆಯಾ? ಲಿಸನ್. ಅದ್ರ ಹೆಸರು ಜೀರಿಂಬೆ ಅಂತ. ಅದು ಮಳೆನ ಕರೀತಾ ಇರುತ್ತಂತೆ. ನಮಗೂ ಗೊತ್ತಿರಲಿಲ್ಲ, ನಾವು ಕ್ರಿಕೆಟ್ ಅಂತ ಅಂದ್ಕೊಂಡಿದ್ದು. ಬಟ್ ಇಲ್ಲಿ ಫಾರೆಸ್ಟ್ ಆಫೀಸರ್ ಹೇಳಿದ್ರು. ಫೈನಲಿ ವಾಪಸ್ ಎಂಡ್ ಪಾಯಿಂಟಿಗೆ ಬಂದು ತುಂಬ ಚೆನ್ನಾಗಿತ್ತು. ಬಿಸಿಲಿದ್ರು ಕೂಡ ಅಲ್ಲಿ ಹೋಗಿ ಮರದಡಿ ಕುತ್ಕೊಂಡ ತಕ್ಷಣ ಕಂಪ್ಲೀಟ್ ತಂಪು ತಂಪು ತಂಪು. ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಬಂದವರು ಮಳೆಗಾಲದಲ್ಲಿ ಮೇ ಬಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ಕೋತೀನಿ. ಮಳೆ ಟೈಮಲ್ಲಿ ಒಂದು ದಿನ ಖಂಡಿತ ಬಂದೇ ಬರ್ತೀನಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಿಲ್ಲ. ಹೋದಾದ್ಮೇಲೆ ಮತ್ತೆ ನಿಮಗೆ ಆ ಪ್ಲೇಸ್ನ ತೋರಿಸ್ತೀನಿ. ಏಲಕ್ಕಿ ಕಾಸ್ಟ್ಲಿ ಅಂತ ಬರೀ ಕೇಳಿದ್ದೀವಿ. ಇದು ನೋಡಿ, ಇಲ್ಲಿ ಇದೇ ಏಲಕ್ಕಿ ಗಿಡ. ಇದು ಸ್ಟೆಮ್ಮಲ್ಲಿ ಏಲಕ್ಕಿ ಬಂಚ್ ಥರ ಬಿಡುತ್ತಂತೆ. ಬಟ್ ಇವಾಗ ಬಿಟ್ಟಿಲ್ಲ, ಮೇ ಬಿ ಸೀಸನ್ಸ್ ಚೇಂಜ್ ಅನಿಸುತ್ತೆ. ಇದೇ ನೋಡ್ಕೊಳ್ಳಿ ಏಲಕ್ಕಿ ಗಿಡ. ನಮಗಿಲ್ಲಿ ದಾರಿ ಮಧ್ಯೆ ಒಂದು ರಿವರ್ ರಾಫ್ಟಿಂಗ್ ಕೂಡ ಸಿಕ್ತು, ಕುಮಾರಧಾರ ರಿವರ್ ರಾಫ್ಟಿಂಗ್ ಅಂತ. ನಾವು ಮುಂದೆ ಹೋದ್ವಿ, ಬಟ್ ರಿವರ್ ರಾಫ್ಟಿಂಗ್ ಏನು ಹೋಗಲಿಲ್ಲ. ರಿವರ್ ರಾಫ್ಟಿಂಗ್ ನೋಡೋಕ್ಕೆ ಚೆನ್ನಾಗಿತ್ತು, ಅಲ್ಲಿ ಕುತ್ಕೊಂಡ್ರೆ ಎಕ್ಸೈಟ್ಮೆಂಟ್ ಬರ್ತಿತ್ತೇನೋ ಗೊತ್ತಿಲ್ಲ. ಒಳ್ಳೆ ನೇಚರ್ ಮಧ್ಯ ಇತ್ತು. ಪರ್ ಹೆಡ್ ನಾವು ಕೇಳಿದಾಗ 300 ರೂಪೀಸ್ ಅಂತ ಇದ್ರು. ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅನಿಸಿದರೆ ಇಲ್ಲಿ ಬಂದುಬಿಟ್ಟು ರಿವರ್ ರಾಫ್ಟಿಂಗ್ ಮಾಡಿ, ಎಂಜಾಯ್ ಮಾಡಿ. ಬೆಟ್ಟ ಹತ್ತಿ ಇಳಿಯೋ ಅಷ್ಟೊತ್ತಿಗೆ ನಮಗೂ ಸ್ವಲ್ಪ ಹಸುವಾಗಿತ್ತು, ಏನೂ ತೊಗೊಂಡೋಗಿರಲಿಲ್ಲ ತಿನ್ನೋಕ್ಕೆ. ಸೊ ಅಲ್ಲಿ ಒಂದು ಚಿಕ್ಕದ ಅಂಗಡಿ ಕಾಣಿಸ್ತು. ನಾವು ಅಲ್ಲಿ ತಿನ್ನೋಣ ಏನಾದರೂ ಅಂತ ಹೋದ್ವಿ. ಸ್ವೀಟೆಸ್ಟ್ ಆಗಿ ನಾಯಿ ಮರಿಗಳು ಕೂಡ ಸಿಕ್ಕಿದ್ವು, ಅದನ್ನೂ ಮಾತಾಡಿಸ್ದೆ. ಎಷ್ಟು ಒಳ್ಳೆ ಗೆಸ್ಚರ್ ಕೊಡ್ತಾ ಇದ್ದಾವೆ ನೋಡಿ, ಆರ್ಟ್ಲಿ ವೆಲ್ಕಮ್ ಮಾಡಿಕೊಂಡು. ಅವಕ್ಕೂ ಏನೋ ಒಂದು ಪ್ರೀತಿ ಮತ್ತು ಹಾಗೂ ಏನೋ ತಿಂಡಿ ಕೊಡ್ತಾರೆ ಅನ್ನೋ ಆಸೆ ಕೂಡ. ನಾವು ಬಿಸ್ಕೆಟ್ ತಿಂದ್ವು, ಅದ್ರ ಜೊತೆಗೆ ಆ ನಾಯಿ ಮರಿಗಳಿಗೂ ಕೂಡ ಬಿಸ್ಕೆಟ್ ಹಾಕ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೂ ಪುಷ್ಪಗಿರಿ ಟ್ರಕ್ಕಿಂಗಿಗೆ ನೀವು ಬಂದರೆ ಈ ಪಟ್ಟೆಪಾರೆ ವ್ಯೂ ಪಾಯಿಂಟ್ನ ಮಿಸ್ ಮಾಡ್ದಂಗೆ ವಿಸಿಟ್ ಮಾಡಿ ಹೋಗಿ. ವಿಸಿಟರ್ ಆಗಿ ಬನ್ನಿ, ಪ್ರಕೃತಿನ ಎಂಜಾಯ್ ಮಾಡಿಕೊಂಡು ಪ್ರಕೃತಿ ಮಡಿಲಲ್ಲಿ ಆರಾಮಾಗಿ ನಿಮ್ಮ ಕಷ್ಟಗಳು, ನಿಮ್ಮ ಸ್ಟ್ರೆಸ್ ಏನಿದೆ ಎಲ್ಲನೂ ದೂರ ಮಾಡಿಕೊಂಡು ಆರಾಮಾಗಿರಿ. ಬಟ್ ಪ್ರಕೃತಿ ಹೇಗಿದೆ ಅದೇ ಥರ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ, ಹಾಳು ಮಾಡೋಕ್ಕೆ ಟ್ರೈ ಮಾಡಬೇಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.